ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಚಾನಲ್ ಅಫಿಷಿಯಲ್ಗೆ ಸ್ವಾಗತ. ನಾನಿವತ್ತು ಕೂರ್ಗ್ನಲ್ಲಿ ಲೊಕೇಟ್ ಆಗಿರುವಂತ ಅಬ್ಬಿ ಫಾಲ್ಸ್ ನಲ್ಲಿದ್ದೀನಿ. ಅಬ್ಬಿ ಫಾಲ್ಸ್ ಅಂದ್ರೆ ನಿಮ್ಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರಬಹುದು. ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಆಗಿರೋ ಕೆಲವು ಜಲಪಾತಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ನಾವೀಗ ಅಬ್ಬಿ ಫಾಲ್ಸ್ ನ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕಾಗತ್ತೆ. ಟಿಕೆಟ್ಗೆ 12 ವರ್ಷ ಮೇಲ್ಪಟ್ಟಂತವರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರಷ್ಟೇ, ತುಂಬಾನೇ ಚಾರ್ಜಸ್ ಇರಲ್ಲ. ಅಲ್ಲಿ ಬೋರ್ಡ್ ನಲ್ಲಿ ಹಾಕಿರೋ ಪ್ರಕಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇಲ್ಲಿ ಬರೋ ಅಂತ ಪ್ರವಾಸಿಗರಿಗೆ ನೋಡೋದಕ್ಕೆ ಅವಕಾಶ ಇರುತ್ತೆ. ಮಡಿಕೇರಿಯಿಂದ ಅಬ್ಬಿ ಜಲಪಾತಕ್ಕೆ 8 ಕಿಲೋಮೀಟರ್ ದೂರ ಇದೆ. ಹಾಗೇನೆ ಈ ಪ್ರದೇಶ ಕೆ ನಿಡುಗಣಿ ಅನ್ನೋ ಗ್ರಾಮ ಪಂಚಾಯತಿಗೆ ಸೇರುತ್ತೆ. ಎಂಟ್ರೆನ್ಸ್ ಇಂದ ಸುಮಾರು 500 ಮೀಟರ್ ನಷ್ಟು ಕಾಫಿ ತೋಟದ ಮಧ್ಯೆ ನಡ್ಕೊಂಡು ಹೋದ್ರೆ ಸುಂದರವಾದಂತ ಈ ಜಲಪಾತನ ನೋಡಬಹುದು. ಅಬ್ಬಿ ಜಲಪಾತ ಕಾವೇರಿ ನದಿಯ ಆರಂಭಿಕ ಪ್ರದೇಶ ಆಗಿದೆ. ಕಾಫಿ, ಏಲಕ್ಕಿ, ಮೆಣಸು ಮುಂತಾದ ಮಸಾಲೆಗಳ ತೋಟಗಳ ಮೂಲಕ ಸುಮಾರು 200 ಮೆಟ್ಟಿಲುಗಳ ಒಂದು ಸಣ್ಣ ನಡಿಗೆ ಪ್ರವಾಸಿಗರನ್ನ ಅಬ್ಬಿ ಜಲಪಾತಕ್ಕೆ ಕರೆದೊಯ್ಯುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿ ಸುತ್ತಮುತ್ತ ಕಾಫಿ ಮತ್ತೆ ಮೆಣಸಿನ ತೋಟ ಇದೆ. ಹೋಗೋ ದಾರಿಗೆ ಮಾತ್ರ ಮೆಟ್ಟಿಲುಗಳು ಹಾಕ್ಬಿಟ್ಟು ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ. ಈ ಕಾಫಿ ತೋಟ ಇದೆಯಲ್ವಾ, ಇದು ಖಾಸಗಿಯವರ ಸೊತ್ತು. ಇಷ್ಟೊಂದು ರಮಣೀಯವಾಗಿರುವಂತಹ ಸ್ಥಳ ಖಾಸಗಿ ಮಾಲೀಕರಿಗೆ ಸೇರಿದೆ ಅನ್ನೋದೇ ಗಮನಾರ್ಹ. ನೆರವಂಡ ಇಂದಿರಾ ಅನ್ನೋರ್ಗೆ ಸೇರಿದಂತ ಜಾಗದಲ್ಲಿ ಅಬ್ಬಿ ಜಲಪಾತ ಇದೆ. ಅಬ್ಬಿ ಜಲಪಾತನ ಮುಂಚೆ ಜೆಸ್ಸಿ ಜಲಪಾತ ಅಥವಾ ಜೆಸ್ಸಿ ಫಾಲ್ಸ್ ಅಂತ ಕರೆಯಲಾಗ್ತಾ ಇತ್ತು. ಕೂರ್ಗ್ನ ಮೊದಲ ಬ್ರಿಟಿಷ್ ಅಧಿಕಾರಿ ಅಬ್ಬಿ ಜಲಪಾತಕ್ಕೆ ಭೇಟಿ ನೀಡಿದಾಗ ಅಬ್ಬಿ ಜಲಪಾತದ ಸೌಂದರ್ಯನ ಇಷ್ಟಪಟ್ಟು ನಂತರ ಅವರ ಮಗಳ ಹೆಸರಿನಿಂದ ಜಲಪಾತಕ್ಕೆ ಜೆಸ್ಸಿ ಜಲಪಾತ ಅಂತ ಕರಿತಾ ಇದ್ರಂತೆ. ಸ್ವಾತಂತ್ರ್ಯ ನಂತರ ಜಲಪಾತ ಮತ್ತು ಅದರ ಸುತ್ತಲಿನ ಪ್ರದೇಶ ಅದರ ಶ್ರೀಮಂತ ಸಸ್ಯ ಮತ್ತು ಪ್ರಾಣಿಗಳಿಂದ ಕೂಡಿದ್ದು ಸರ್ಕಾರದ ನಿಯಂತ್ರಣಕ್ಕೆ ಒಳಪಡುತ್ತೆ. ನಂತರ ಜಲಪಾತ ಇರೋ ಪ್ರದೇಶನ ಸರ್ಕಾರದಿಂದ ಶ್ರೀ ನೆರವಂಡ ಬಿ ನಾಣಯ್ಯ ಅನ್ನೋರು ಖರೀದಿಸ್ತಾರೆ. ನಂತರ ಅವರು ನೈಸರ್ಗಿಕ ಅರಣ್ಯದಿಂದ ಕಾಫಿ ಮತ್ತು ವಿವಿಧ ಮಸಾಲೆಗಳ ತೋಟನ ನಿರ್ಮಾಣ ಮಾಡಿ ಕೃಷಿ ಭೂಮಿಯಾಗಿ ರೂಪಾಂತರಿಸ್ತಾರೆ. ಅಬ್ಬಿ ಫಾಲ್ಸ್ ನೋಡೋದಕ್ಕೆ ಹೋಗುವಾಗ ಅದು ಬೇಗ ಸಿಗಲ್ಲ. ಅದು 1/2 ಕಿಲೋಮೀಟರ್ ಅಷ್ಟೇನೆ ಇರೋದು, ಆದ್ರೂ ಬೇಗ ಸಿಗಲ್ಲ. ಎಲ್ಲರೂ ಕೇಳ್ತಾ ಇರ್ತಾರೆ, ಇನ್ನು ಎಷ್ಟು ದೂರ ಅಂತ ಕೇಳ್ತಾರೆ. ಅಂದ್ರೆ ಸ್ವಲ್ಪ ದೂರ ಹೋದ್ರೇನೆ ಸಿಕ್ಬಿಡುತ್ತೆ. ಸ್ಟಾರ್ಟಿಂಗ್ ನಡ್ಕೊಂಡು ಹೋಗುವಾಗ ನಮಗೆ ಹಂಗ ಅನಿಸ್ತಾ ಇರುತ್ತೆ ತುಂಬಾ ದೂರ ಇದೆಯೇನೋ ಅಂತ. ನಾವು ಅಬ್ಬಿ ಫಾಲ್ಸ್ ನೋಡೋದಕ್ಕೆ ಹೋದಾಗ ಸಮ್ಮರ್ ಹಾಲಿಡೇಸ್ ನಲ್ಲಿ ಹೋಗಿದ್ವಿ. ಹಂಗಾಗಿ ತುಂಬಾ ನೀರಿರ್ಲಿಲ್ಲ. ನೋಡ್ತಿದಿರಲ್ವಾ, ತುಂಬಾನೇ ಕಡಿಮೆ ನೀರಿದೆ. ಆದ್ರೆ ಮಳೆಗಾಲದಲ್ಲಿ ಮಳೆ ಸ್ಟಾರ್ಟ್ ಆಗುತ್ತಲ್ವಾ, ಅಂತ ಟೈಮ್ ನಲ್ಲಿ ಕಾಡೊಳಗಡೆಯಿಂದ ಎಲ್ಲಾ ಕಡೆ ನೀರ್ ಬರುತ್ತೆ. ಆ ಟೈಮ್ ನಲ್ಲಿ ಅಬ್ಬಿ ಫಾಲ್ಸ್ ಮೈ ತುಂಬಿ ಹರಿಯುತ್ತೆ ಅಂತಾನೆ ಹೇಳ್ಬೋದು. ಅಂತ ಟೈಮ್ ನಲ್ಲಿ ಫುಲ್ ಕವರ್ ಆಗಿರುತ್ತೆ, ಫುಲ್ ಬೆಳ್ಳಗೆ ಎಲ್ಲಾ ಕಡೆನೂ ಕಾಣ್ತಾ ಇರುತ್ತೆ. ಹಾಲಿನ ನೊರೆ ರೀತಿ ಆಕರ್ಷಕವಾಗಿ ಧುಮ್ಮಿಕ್ಕುವಂತಹ ಅಬ್ಬಿ ಜಲಪಾತ ತನ್ನ ಪೂರ್ಣ ಸೊಬಗನ್ನ ಪಡೆಯೋದೇನೆ ಮಳೆಗಾಲದಲ್ಲಿ. ಹೀಗಾಗಿ ಅಬ್ಬಿ ಜಲಪಾತಕ್ಕೆ ಮಳೆಗಾಲದ ಮದುಮಗಳು ಅನ್ನೋ ಹೆಸರು ಕೂಡ ಇದೆ. ರಭಸದಿಂದ ಬೋರ್ಗರೆಯುವಂತಹ ಅಬ್ಬಿ ಜಲಪಾತದ ಆರ್ಭಟ ಮಳೆಗಾಲದಲ್ಲಿ ಸುಮಾರು 1/2 ಕಿಲೋಮೀಟರ್ ದೂರದವರೆಗೂ ಕೇಳಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ಸುಂದರವಾಗಿ ಕಾಣುವಂತ ಅಬ್ಬಿ ಜಲಪಾತ ನೋಡೋದಕ್ಕೆ ಎಷ್ಟು ಜನ ಸೇರಿದ್ದಾರೆ. ನಾವು ಸಮ್ಮರ್ ಹಾಲಿಡೇಸ್ ಅಲ್ಲಿ ಹೋಗಿದ್ವಿ ಅಂತ ಹೇಳಿದ್ನಲ್ವಾ, ಆದ್ರೂ ನಾವು ಬೆಳಿಗ್ಗೆನೆ ಹೋಗಿದ್ವಿ. ತಿಂಡಿ ತಿನ್ಬಿಟ್ಟು ನಾವು ಹೊರಟ್ಬಿಟ್ಟಿದ್ವಿ ಅಬ್ಬಿ ಜಲಪಾತ ನೋಡೋದಕ್ಕೆ. ಬೇಗ ನೋಡ್ಬಿಟ್ಟು ಬೇರೆ ಕಡೆ ನೋಡೋದಕ್ಕೆ ಹೋಗೋಣ ಅಂತ ಟೈಮ್ ನಲ್ಲೇನೆ ಇಷ್ಟು ಜನ ಇದ್ರು. ಅದು ಸಮ್ಮರ್ ಹಾಲಿಡೇಸ್ ಬೇರೆ ಅಲ್ವಾ, ಹಂಗಾಗಿ ತುಂಬಾ ಜನ ಕೂರ್ಗ್ ನೋಡೋದಕ್ಕೆ ಅಂತ ಬರ್ತಾರೆ. ಅಂತವ್ರೆಲ್ಲರೂ ಕೂಡ ಇಲ್ಲಿ ವಿಸಿಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಕರ್ನಾಟಕ ಮಾತ್ರ ಅಲ್ಲದೇನೆ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿಗೆ ನೋಡೋದಕ್ಕೆ ಬರ್ತಾರೆ. ನಾವು ಹೋದಾಗ ಕೇರಳದಿಂದ, ತಮಿಳುನಾಡಿಂದ ಎಲ್ಲಾನು ತುಂಬಾನೇ ಜನ ಬಂದಿದ್ರು. ಇಲ್ಲೇ ಪಕ್ಕದಲ್ಲಿ ತೂಗು ಸೇತುವೆ ಕೂಡ ಇದೆ. ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಇವಾಗ ಅದು ಕಿತ್ತೋಗ್ಬಿಟ್ಟಿದೆ. ಮತ್ತೆ ಅದನ್ನೇನು ರೆಡಿ ಮಾಡೋದಕ್ಕೆ ಹೋಗಿಲ್ಲ. ಅಲ್ಲಿ ಯಾರೋ ಹೇಳಿದ ಪ್ರಕಾರ ಆ ಕಡೆ ಯಾರೋ ಹೋಗ್ಬಿಟ್ಟು ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಹಾಗಾಗಿ ಅದನ್ನ ಮತ್ತೆ ರೆಡಿ ಮಾಡೋದಕ್ಕೆ ಹೋಗಿಲ್ಲ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಲ್ವಾ. ಈ ಜಲಪಾತದಲ್ಲಿ ನೀರು ಹೇಗೆ ಹರಿಯುತ್ತೋ ಅದೇ ರೀತಿ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಗಳು ಕೂಡ ಹರಿದು ಬರಲಿ ಅನ್ನೋದು ನನ್ನ ಆಸೆ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಲ್ವಾ, ಖಂಡಿತ ಸಪೋರ್ಟ್ ಮಾಡಿ. ಅಬ್ಬಿ ಫಾಲ್ಸ್ ಇಂದ ಆಚೆ ಇದೀವಿ ಇವಾಗ. ಆಚೆ ಜಿಪ್ ಲೈನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅದೇ ಜಾಗದಲ್ಲಿ ಜಿಪ್ ಲೈನ್ ಅಲ್ಲಿ ಕೂಡ ನೀವು ಹೋಗ್ಬೋದು. ಅಬ್ಬಿ ಫಾಲ್ಸ್ ಹತ್ರ ಪಾರ್ಕಿಂಗು ಅಷ್ಟೇ ತುಂಬಾನೇ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೇನೆ ಶೌಚಾಲಯದ ವ್ಯವಸ್ಥೆ ಕೂಡ ಇದೆ. ನಿಮ್ಗೇನಾದ್ರೂ ಸ್ನಾಕ್ಸ್ ಬೇಕು ಅಂದ್ರೆ ಆ ತರದ್ದು ಕೂಡ ಸಿಗುತ್ತೆ. ನೀವೇನಾದ್ರೂ ಬೇಸಿಗೆ ರಜದಲ್ಲಿ ಅಥವಾ ವೀಕೆಂಡ್ಗಳಲ್ಲಿ
ಅಬ್ಬಿ ಜಲಪಾತ ನೋಡಕ್ ಹೋಗ್ತೀರಾ ಅಂದ್ರೆ ಬೆಳಿಗ್ಗೆ ಬೇಗ ಹೋಗ್ಬಿಟ್ಟು ವಿಸಿಟ್ ಮಾಡಿದಷ್ಟು ತುಂಬಾ ಒಳ್ಳೇದು. ಯಾಕಪ್ಪ ಅಂದ್ರೆ ಲೇಟ್ ಆದಷ್ಟು ಇಲ್ಲಿ ಪಾರ್ಕಿಂಗ್ಗೆ ಒಳಗಡೆ ಬಿಡೋದಕ್ಕೆ ತುಂಬಾನೇ ಲೇಟ್ ಮಾಡ್ತಿದ್ದಾರೆ. ನೋಡ್ತಿದ್ದೀರಲ್ವಾ ಎಷ್ಟು ಗಾಡಿಗಳು ನಿಂತಿದೆ. ನಾವು ವಿಸಿಟ್ ಮಾಡ್ಬಿಟ್ಟು ರಿಟರ್ನ್ ಹೋಗ್ತಿದೀವಿ. ಇಂಥ ಟೈಮ್ ನಲ್ಲಿ ಇಷ್ಟು ಗಾಡಿಗಳಾಗಿದೆ. ಏನಿಲ್ಲ ಅಂದ್ರೂ ಸುಮಾರು 1 ರಿಂದ 1.5 ಕಿಲೋಮೀಟರ್ ವರ್ಗು ಗಾಡಿಗಳು ನಿಂತಿದೆ. ನಾವು ಬೆಳಿಗ್ಗೆ ಹೋಗುವಾಗ ಸ್ವಲ್ಪನೇ ಗಾಡಿಗಳಿತ್ತು, ಒಂದು 4-5 ಗಾಡಿಗಳಿಷ್ಟಷ್ಟೇ. ಬೇಗನೆ ಬಿಟ್ಬಿಟ್ರು ಒಳಗಡೆ. ಹಾಗಾಗಿ ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಹೋದ್ರೆ ಬೇಗನೆ ಹೋಗಿ ವಿಸಿಟ್ ಮಾಡಿ. ನನ್ನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.